ನಲಿಕಲಿ ಸ್ವವೇಗದ ಸ್ವಸಾಮರ್ಥ್ಯಕ್ಕನುಗುಣವಾಗಿ ಕಲಿಯಬಹುದಾದ ಸ್ವಕಲಿಕೆಯ ಬಹುವರ್ಗದ ಬಹುಹಂತದ ಕಲಿಕಾ ವಿಧಾನವೇ ನಲಿಕಲಿ. ಪ್ರಾರಂಭದ ಅನುಷ್ಠಾನದಲ್ಲಿ ಸ್ವಲ್ಪ ಗೊಂದಲಕ್ಕೀಡಾಗಿದ್ದರೂ 2017ರಲ್ಲಿ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಸಮಗ್ರ ತರಬೇತಿಯಿಂದಾಗಿ ಸಾಕಷ್ಟು ನಲಿಕಲಿ ಘಟಕಗಳು ಬದಲಾಗಿವೆ. ಜೇವರ್ಗಿ ತಾಲೂಕಿನಲ್ಲಿ ಶ್ರೀಮತಿ ಆಶಾ ಹೆಗಡೆ, ಶ್ರೀ ನಿಂಗಣ್ಣರೋಗಿ, ಶ್ರೀ ಹುಸೇನ್ ವಡಗೇರಿ, ಶ್ರೀ ಗುರಣ್ಣವಾರದ್ ಮುಂತಾದ MRP ಅವರಿಂದ ನಲಿಕಲಿ ಪುನರ್ಬಲನಗೊಂಡಿದೆ. ಶಿಕ್ಷಕರೆಲ್ಲ ವಿಶಿಷ್ಟ ರೀತಿಯಲ್ಲಿ ನಲಿಕಲಿ ಅಳವಡಿಸಿಕೊಂಡು ವಿಭಿನ್ನ ರೀತಿಯ ಸಕ್ರಿಯ ಕಲಿಕಾ ಸಾಮಗ್ರಿಗಳನ್ನು ತಯಾರಿಸಿ ಅವುಗಳನ್ನು ತರಗತಿಯಲ್ಲಿ ಬಳಸುತ್ತಿದ್ದಾರೆ. ಹೀಗೆ ಯಶಸ್ವಿ ನಲಿಕಲಿ ಶಿಕ್ಷಕರ ಯಶೋಗಾಥೆಯ ಸರಣಿಯಲ್ಲಿ ಇಂದು ನಮ್ಮೊಂದಿಗೆ ಇದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಲೂರು ಹೊಸ ಬಡಾವಣೆಯ ಯಶಸ್ವಿ ನಲಿಕಲಿ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಎಂ ನಾಟಿಕ. ಎಲ್ಲ ಸ್ಕೂಲ್ದವ್ರು ಈ ಥರ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ ಅಂತ ನಂದು ಅನಿಸಿಕೆ ರೀ. ಇಲ್ಲಿ 1ನೇ ಏಣಿಗೆ ಅಥವಾ 1ನೇ ಕ್ಲಾಸಿಗೆ, ಇಲ್ಲಿ 2ನೇ ಕ್ಲಾಸ್, ಇಲ್ಲಿ 3ನೇ ಕ್ಲಾಸು. 1ನೇ ಕ್ಲಾಸಿಗೆ ಎಷ್ಟು ಸರಳ ಪ್ರಯೋಗಗಳದಾವ, ಏನು ಮೆಟೀರಿಯಲ್ಸ್ ಬೇಕಾಗ್ತಾವ, 2ನೇ ಕ್ಲಾಸಿಗೆ ಏನು ಸರಳ ಪ್ರಯೋಗಗಳದಾವ, ಅದಕ್ಕೆ ಏನು ಬೇಕಾಗ್ತಾವೆ ಸಾಮಗ್ರಿಗಳು, 3ನೇ ಕ್ಲಾಸಿಗೆ ಎಷ್ಟು ಅದಾವ ಸರಳ ಪ್ರಯೋಗಗಳು, ಅದಕ್ಕೆ ಏನು ಬೇಕಾಗ್ತವೆ ಮೆಟೀರಿಯಲ್ಸ್ ಅನ್ನೋದು ಒಂದು ಕಡೆ ಈ ಥರ ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು ಕೂಡ ನಾವು ಇಲ್ಲಿ ಇಟ್ಕೊಂಡು ಮಾಡಿದರೆ ಅದು ಬಂದಾಗ ನಾವು ಸರಳ ಪ್ರಯೋಗ ಚಟುವಟಿಕೆ ಬಂದಾಗ ನಾವು ಅದನ್ನು ಮಕ್ಕಳಿಗೆ ಮಾಡಿಸಿ ತೋರಿಸೋಕೆ ಅನುಕೂಲ ಆಗುತ್ತೆ. ಸಾಮಗ್ರಿ ಇರಲಿಲ್ಲ ಅಂದರೆ ಇದು ನೋಡ್ಕೊಂಡು ನಾವು ಎಲ್ಲ ಅರೇಂಜ್ ಮಾಡೋದನ್ನ ಹೆಲ್ಪ್ ಆಗುತ್ತೆ. ಒಂದು ಮೈಸೂರು ಸ್ಯಾಂಡಲ್ಸ್ ಬೇರೆ ಯಾವುದೇ ಒಂದು ಸೋಪಿನ ಕವರ್ ತೊಗೊಂಡು 2 ಮಕ್ಕಳು ಇದ್ದರೆ 2 ಮಕ್ಕಳು ಅದು ಮೆಟ್ಟಿಲು ಸಂಖ್ಯೆ ಹಾಗೆ ನಾವು ಕಂಪಲ್ಸರಿ ಯಾವುದೇ ಒಂದು ಏನಿದ್ರಿ ಡೈಸ್ ಆಟ ಅಂತ ಆ ಚಟುವಟಿಕೆ ಹೆಸರು ಬರ್ತೀನಿ ಸರ. ಮೈಲುಗಲ್ಲು 5, ಮೆಟ್ಟಿಲು 61, 2ನೇ ಏಣಿ. ಇದು ಕ್ಲಿಯರ್ನೆಸ್. ನಾವು ಆ ಒಂದು ಸಂಖ್ಯೆ ಬಂದಾಗ 2ನೇ ತರಗತಿ ಮಕ್ಕಳಿಗೆ ಆಡಿಸ್ಬೇಕಿದ್ವು ಅನ್ನೋದು ಗೊತ್ತಾಗ್ತದೆ. ನೀವು ಏನೇನು TLM ಮಾಡ್ತಿರಲ್ಲ, ಎಷ್ಟಾದ್ರೂ TLM ಮಾಡ್ರಿ. ನೀವು ಮಾಡಿರ್ತಕ್ಕಂಥ TLM ಚಟುವಟಿಕೆ ನಡೆದಾಗ ಮಗು ಬಂದು ತಗೊಂಡು ಇದ್ರ ಮತ್ತು ಪಪೆಟ್ ಶೋ ಬಂದ್ರೆ ಮಗು ತಾನೇ ತಗೊಂಡು ಪಪೆಟ್ ಶೋ ನಮ್ಮಲ್ಲಿ 4-5 ಕಥೆಗಳನ್ನು ಮಗು ಆರಾಮಾಗಿ ಇಲ್ಲಿ ಇದು ಮಾಡಿವಲ್ರಿ ಸರ್. ಇನ್ನೊಂದು ದೊಡ್ಡ ರೆಂಟಲ್ ಮಾಡಿದೆ. ಕೆಲವೊಂದು ಮಕ್ಕಳಿಗೆ ಎಷ್ಟಂದ್ರು ಈಗ ನಾವು 2ನೇ ಮಕ್ಕಳು ಹಿಡಿದ್ರು ಒಂದು ದಂಡಿಗೆ ಇರ್ತಾವೆ ಶಾಲೆ. ಇದ್ರಾಗಿಲ್ರಿ ಅಕ್ಷರ ಆಗಲಿ ಅಂಕಿಗಳಾಗಲಿ ಡೈರೆಕ್ಟ್ ಇದು ಮೂವ್ಮೆಂಟ್ ಆಗಲಿ ಇದು ಅಂತ ಯಾವ ಇದು ಇಲ್ಲಂದ್ರೆ ನಾವು ಸುಮ್ಮನೆ ಒಂದು ಎಕ್ಸ್ಟ್ರಾ ಮಾಡಿದ್ವಿ. ಮಣ್ಣಲ್ಲಿ ಆಡೋಂಥ ಮಕ್ಕಳಿಗೆ ಇಷ್ಟ ರೀ. ಒಳ್ಳೆ ಇದು ಕೊಟ್ಟಂತಂದ್ರೆ ಅಕ್ಷರ ತಾನೇ ತಿಂತೀವಿ ಅಂತ ಒಂದು ಚಿತ್ರ ಒಂದು ಬಿಡಿಸ್ಲಿ. ವೈಜ್ಞಾನಿಕ ತಳಹದಿಯಲ್ಲಿ ರೂಪಿತವಾಗಿರ್ತಕ್ಕಂತಹ ನಲಿಕಲಿ ಕಲಿಕಾ ವಿಧಾನವು ಮಕ್ಕಳಲ್ಲಿ ಸೃಜನಾತ್ಮಕತೆಯನ್ನು, ಆತ್ಮವಿಶ್ವಾಸವನ್ನು, ಶೈಕ್ಷಣಿಕ ಪ್ರಗತಿಯನ್ನು ಹುಟ್ಟಿಸಬಲ್ಲದು. ಈ ಒಂದು ನಿಟ್ಟಿನಲ್ಲಿ ಅನೇಕ ನಲಿಕಲಿಯಲ್ಲಿ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾಶೀಲರಾಗಿದ್ದಾರೆ. ಮುಂದಿನ ತರಗತಿಗಳಲ್ಲಿ ಹೆಚ್ಚಿನ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿ ಒಂದು ನಲಿಕಲಿ ವಿಧಾನವನ್ನು ಅಳವಡಿಸಿಕೊಂಡು ಉತ್ತಮ ಕಲಿಕೆಗೆ ಶ್ರಮಿಸಿರ್ತಕ್ಕಂತಹ ನಲಿಕಲಿ ಶಿಕ್ಷಕರಿಗೆ ಅಭಿನಂದಿಸಲು ಇಲಾಖೆ ಹರ್ಷ ವ್ಯಕ್ತಪಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಲಿಕಲಿ ಘಟಕಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ ಎಂದು ಆಶಿಸುತ್ತದೆ.